Hello everyone, welcome back to Banking with Bhuvi. ಇವತ್ತು ಡೇ 13 ಆಫ್ 21 ಡೇಸ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾನು ಡೈಲಿ 3 ಪಜಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. PO ಮತ್ತು ಕ್ಲರ್ಕ್ ಲೆವೆಲ್ದು ಪ್ರೀ ಲೆವೆಲ್ ಎಕ್ಸಾಮ್ಸ್ದನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ಮೊದಲನೇ ಪಜಲ್ನ ಸಾಲ್ವ್ ಮಾಡೋಣ. ಇದು ಇವತ್ತಿನ ಮೊದಲನೇ ಪಜಲು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಸಾಲ್ವ್ ಮಾಡೋಣ. 7 person like different colors and they go 3 cities. ನೇಮ್ಲಿ ಪುಣೆ, ಗುರುಗಾಂವ್ ಆ್ಯಂಡ್ ಚಂಡೀಗಢ. ಯಾವುದು? ಪುಣೆ, ಗುರುಗ್ರಾಮ್ ಆ್ಯಂಡ್ ಚಂಡೀಗಢ. 7 ಮೆಂಬರ್ಸ್ ಇದ್ದಾರೆ. ಅಟ್ಲೀಸ್ಟ್ 1 ಆ್ಯಂಡ್ ನಾಟ್ ಮೋರ್ ದ್ಯಾನ್ 3 ಶುಡ್ ಗೋ ಟು ಈಚ್ ಸಿಟಿ. ಇಲ್ಲಿ ಯಾವ ಥರ ಆಗ್ಬೋದು ಅಂದರೆ 1 1 3 ಆಗ್ಬೋದು, ಇಲ್ಲ 2 2 3 ಆಗ್ಬೋದು. ಈ ಕಾಂಬಿನೇಷನಲ್ಲಿ ಆಗೋ ಚಾನ್ಸಸ್ ಇದೆ. ಸೊ ಯಾವುದು ಹೇಗೆ ಅಂತ ನೋಡೋಣ, ಡೇಟಾ ನೋಡೋಣ. ಜಿ ನೈದರ್ ಗೋಸ್ ಟು ಪುಣೆ ನಾರ್ ವಿತ್ ಅ ಪರ್ಸನ್ ಹೂ ಲೈಕ್ಸ್ ವೈಟ್. ಜಿ ಪುಣೆಗೆ ಹೋಗಲ್ಲ. ಸೊ ಜಿ ಏನಕ್ಕೆ ಅಂದರೆ ಐದರ್ ಗುರುಗ್ರಾಮ್ಗೆ ಹೋಗ್ಬೋದು ಅಥವಾ ಚಂಡೀಗಢಗೆ ಹೋಗ್ಬೋದು, ಆದರೆ ವೈಟ್ ಜೊತೆ ಹೋಗಲ್ಲ. ಬಟ್ ವೈಟ್ ಪುಣೆಗೆ ಹೋಗುತ್ತಾ ಚಂಡೀಗಢ ಹೋಗುತ್ತಾ? ಈ ಸೆಕೆಂಡ್ ಕೇಸಲ್ಲಿ ಪುಣೆಗೆ ಹೋಗುತ್ತಾ ಗುರುಗ್ರಾಮ್ಗೆ ಹೋಗುತ್ತಾ ಗೊತ್ತಿಲ್ಲ. ಸೊ ವೈಟ್ನ ಹಾಗೆ ಇಟ್ಕೊಳ್ಳೋಣ. ಜಿ ನಾಟ್ ವಿತ್ ವೈಟ್. ಓಕೆ. ಬಿ ನೈದರ್ ಗೋಸ್ ವಿತ್ ಜಿ ನಾರ್ ಗೋ ಟು ಪುಣೆ. ಬಿ ಜಿ ಜೊತೆಗೆ ಹೋಗಲ್ಲ, ಪುಣೆಗೆ ಹೋಗಲ್ಲ ಅಂದರೆ ಈ ಫಸ್ಟ್ ಕೇಸಲ್ಲಿ ಚಂಡೀಗಢ. ಇದರಲ್ಲಿ ಪುಣೆಗೆ ಹೋಗಲ್ಲ, ಜಿ ಜೊತೆಗೆ ಹೋಗಲ್ಲ ಅಂದರೆ ಗುರುಗ್ರಾಮ್. ನೆಕ್ಸ್ಟು ಎ ಗೋಸ್ ವಿತ್ ಪರ್ಸನ್ ಹೂ ಲೈಕ್ ವೈಟ್ ಬಟ್ ನಾಟ್ ವಿತ್ ಬಿ. ಎ ವೈಟ್ ಜೊತೆ ಹೋಗುತ್ತೆ, ಆದರೆ ಬಿ ಜೊತೆ ಹೋಗಲ್ಲ. ವೈಟ್ ಜಿ ಜೊತೆಗೂ ಹೋಗಲ್ಲ, ಬಿ ಜೊತೆಗೂ ಹೋಗಲ್ಲ ಅಂದರೆ ಉಳಿದಿರೋದು ಒಂದೇ ಪುಣೆ. ಎ ವೈಟ್. ಸೆಕೆಂಡ್ ಕೇಸಲ್ಲಿ ಕೂಡ ಎ ವೈಟ್ ಆಗುತ್ತೆ. ನೆಕ್ಸ್ಟು ಆರ್ ಗೋಸ್ ಓನ್ಲಿ ವಿತ್ ದ ಪರ್ಸನ್ ಹೂ ಲೈಕ್ಸ್ ಬ್ಲೂ. ಆರ್ ಬ್ಲೂ ಜೊತೆ ಮಾತ್ರ ಹೋಗೋದು. ಇವೆರಡು ಕನ್ಫರ್ಮು. ಇವಾಗ ಏನು ಗೊತ್ತಾಯಿತು ಅಂದರೆ ನಮಗೆ 1 3 3 ಹೋಗಲ್ಲ, 2 2 3 ಅಂದರೆ 1 ಯಾವುದೋ 2 ಪುಣೆಗೆ ಅಥವಾ ಗುರುಗ್ರಾಮ್ಗೆ ಈ ಕಾಂಬಿನೇಷನ್ ಹೋಗುತ್ತೆ. 2 2 3 ಯಾವುದು ಅಂತ ಗೊತ್ತಿಲ್ಲ ನಮಗೆ ಇನ್ನು. ಬಟ್ ಬೋತ್ ಆಫ್ ದೆಮ್ ನೈದರ್ ಗೋ ಟು ಚಂಡೀಗಢ ನಾರ್ ವಿತ್ ಎ. ಚಂಡೀಗಢಗೂ ಹೋಗಲ್ಲ, ಎ ಜೊತೆಗೂ ಹೋಗಲ್ಲ ಅಂದರೆ ಉಳಿಯೋದು ಇದು ಗುರುಗ್ರಾಮ್. ಗುರುಗ್ರಾಮಲ್ಲಿ ನಮ್ಮ ಹತ್ರ 2 ಕೇಸ್ ಇದೆ. ಒಂದು ಜಿ ಜೊತೆ ಆದಾಗ ಹೆಂಗಾಗುತ್ತೆ? ಜಿ ಬ್ಲೂ ಆಗುತ್ತೆ, ಆರ್ ಅದಿನ್ನು ನಮಗೆ ಗೊತ್ತಿಲ್ಲ. ಈ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ? ಬಿ ಬ್ಲೂ ಆಗುತ್ತೆ, ಆರ್ ಖಾಲಿ. ಇದು ಮುಗೀತು ನಮಗೆ, ಇಲ್ಲಿ ಕನ್ಫರ್ಮ್. ಇಲ್ಲಿ ಯಾವುದು ನೆಕ್ಸ್ಟ್ ಲೆಟರ್ಸ್ ನಾವು ಇನ್ಕ್ಲೂಡ್ ಮಾಡೋ ಹಂಗಿಲ್ಲ, ಬಟ್ ಕಲರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ದ ಪರ್ಸನ್ ಹೂ ಲೈಕ್ ರೆಡ್ ಆ್ಯಂಡ್ ಗ್ರೇ ಗೋ ಟುಗೆದರ್ ಬಟ್ ನಾಟ್ ಟು ಚಂಡೀಗಢ. ರೆಡ್ ಮತ್ತು ಗ್ರೇ ಒಟ್ಟಿಗೆ ಹೋಗ್ತಾರೆ, ಬಟ್ ಚಂಡೀಗಢ ಜೊತೆ ಅಲ್ಲ. ನಮಗೆ ಇಲ್ಲೇ ಗೊತ್ತಾಗುತ್ತೆ ಪುಣೆಗೆ ಹೋಗುತ್ತೆ ರೆಡ್ ಗ್ರೇ ಅಂತ. ಬಟ್ ಎ ರೆಡ್ಡಾ ಗ್ರೇನಾ ನಮಗಿನ್ನೂ ಐಡಿಯಾ ಇಲ್ಲ. ಆಮೇಲೆ ಇನ್ನೊಂದು ಕನ್ಫರ್ಮ್ ಆಯಿತು, ಪುಣೆಗೆ 3 ಜನ ಹೋಗ್ತಾರೆ, ಗುರುಗ್ರಾಮ್ಗೆ ಆಲ್ರೆಡಿ 2 ಜನ ಅಂತ ಫಿಕ್ಸ್ ಆಗಿದೆ. ಸೊ ಚಂಡೀಗಢಗೆ 2 ಜನ, ಇಲ್ಲಿ 2 ಆಗ್ತಾರೆ. ಎಮ್ ಆ್ಯಂಡ್ ಎಸ್ ಗೋ ಟುಗೆದರ್ ಬಟ್ ನೈದರ್ ಆಫ್ ದೆಮ್ ಲೈಕ್ಸ್ ಗ್ರೇ. ಸೊ ಎಮ್ ಮತ್ತು ಎಸ್ ಒಟ್ಟಿಗೆ ಹೋಗಬೇಕು. ಇಲ್ಲಿ ಒಬ್ಬರಿಗೆ ಜಾಗ ಇರೋದು, ಇಲ್ಲೇ ಆಲ್ರೆಡಿ ಫಿಲ್ ಆಗಿದೆ. ಹೋಗೋದು ಎಮ್ ಮತ್ತು ಎಸ್ ಪುಣೆಗೆ. ಎಮ್ ಮತ್ತು ಎಸ್ ಇಬ್ಬರಿಗೂ ರೆಡ್ ಇಷ್ಟ ಇಲ್ಲ, ಗ್ರೇ ಇಷ್ಟ ಇಲ್ಲ. ಹಾಗಾದರೆ ಗ್ರೇ ಎ ಆಗುತ್ತೆ. ಉಳಿಯೋದೊಂದು ಯಾವುದು? ರೆಡ್. ಸೊ ಎಮ್ ಮತ್ತು ಎಸ್ ಇಲ್ಲಿಗೆ ಬರುತ್ತೆ. ಇಬ್ಬರಿಗೆ ಯಾರಿಗೆ ವೈಟ್ ಇಷ್ಟ, ಯಾರಿಗೆ ರೆಡ್ ಇಷ್ಟ ಅಂತ ಗೊತ್ತಿಲ್ಲ. ಉಳಿಯೋದು ಯಾವುದು? ಎ ಬಿ. ಒಂದು ಲೆಟರ್ ಯಾವುದು ಒಂದು ಉಳಿದಿದೆ. ನೆಕ್ಸ್ಟ್ ಡೇಟಾದಲ್ಲಿ ಸಿಗ್ಬೋದು, ನೋಡೋಣ. ಓಕೆ, ಇಲ್ಲೇ ಸಿಕ್ತು. ಕೆ ಲೈಕ್ಸ್ ಯೆಲ್ಲೋ ಬಟ್ ಡಸ್ ನಾಟ್ ಗೋ ವಿತ್ ಅ ಪರ್ಸನ್ ಹೂ ಲೈಕ್ಸ್ ಗ್ರೀನ್. ಸೊ ಕೆ ಇಲ್ಲಿ ಬರುತ್ತೆ. ಇಲ್ಲಿ ಕೆಗೆ ಯೆಲ್ಲೋ ಇಷ್ಟ, ಇಲ್ಲೂ ಸಹ ಕೆ ಯೆಲ್ಲೋ ಇಷ್ಟ, ಬಟ್ ಗ್ರೀನ್ ಅದ್ರ ಜೊತೆ ಹೋಗಲ್ಲ. ಅಂದರೆ ಗ್ರೀನ್ ನಮಗೆ ಗುರುಗ್ರಾಮಲ್ಲಿ ಸಿಗುತ್ತೆ, ಗ್ರೀನ್. ಉಳಿಯೋದು ಒಂದು ಯಾವುದು ಅದು ಕೂಡ ಮೆನ್ಷನ್ ಇಲ್ಲ. ನೆಕ್ಸ್ಟ್ ಸಿಗ್ಬೋದು. ಬಿ ಡಸ್ ನಾಟ್ ಲೈಕ್ ಪಿಂಕ್. ಪಿಂಕ್ ಒಂದು ಉಳಿದಿದೆ, ಅದು ಎಲ್ಲಿಗೆ ಬರುತ್ತೆ? ಚಂಡೀಗಢಗೆ ಬರುತ್ತೆ. ಸೊ ಪಿಂಕ್ ಇಲ್ಲಿಗೆ ಬಂದರೆ ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ ಬಿಗೆ ಪಿಂಕ್ ಇಷ್ಟ ಇಲ್ಲ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪಿಂಕ್ ಬರುತ್ತೆ. ನೆಕ್ಸ್ಟು
ಎಮ್ ಡಸ್ ನಾಟ್ ಲೈಕ್ ವೈಟ್. ಸೊ ಎಮ್ಗೆ ವೈಟ್ ಇಷ್ಟ ಇಲ್ಲ ಅಂದರೆ ಎಸ್ಸಿಗೆ ವೈಟ್ ಇಷ್ಟ, ಎಮ್ಗೆ ರೆಡ್ ಇಷ್ಟ. ಸೊ ಸೆಕೆಂಡ್ ಕೇಸು ನಮಗೆ ಸಿಕ್ತು. ಸೊ ಆನ್ಸರ್ ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ ಒಂದ್ಸರಿ ನೋಡ್ಕೊಳ್ಳೋಣ. ಇದು ಪುಣೆ, ಇದು ಗುರುಗ್ರಾಮ್, ಇದು ಚಂಡೀಗಢ. ಫಸ್ಟ್ ಪುಣೆ ನೋಡ್ಕೊಳ್ಳೋಣ. ಪುಣೆಯಲ್ಲಿ 3 ಜನ ASM. ಪುಣೆಯಲ್ಲಿ 3 ಜನ ASM, M ರೆಡ್, S ವೈಟು, A ಗ್ರೇ. A ಗ್ರೇ, M ರೆಡ್, S ವೈಟ್. ಓಕೆ. ಗುರುಗ್ರಾಮಲ್ಲಿ ಇಬ್ಬರು B ಬ್ಲೂ, R ಗ್ರೀನ್. ಗುರುಗ್ರಾಮಲ್ಲಿ ಇಬ್ಬರು B ಬ್ಲೂ, R ಗ್ರೀನ್ ಕರೆಕ್ಟ್ ಆಗಿದೆ. ಚಂಡೀಗಢ G ಆ್ಯಂಡ್ K, Kಗೆ ಎಲ್ಲೋ ಇಷ್ಟ, Gಗೆ ಪಿಂಕ್ ಇಷ್ಟ. ಚಂಡೀಗಢ K ಎಲ್ಲೋ, G ಪಿಂಕು ಸರಿಯಾಗಿದೆ. ಸೊ 5 ಕ್ವೆಶನ್ಸ್ ಇದೆ ಈ ಪಜಲ್ ರಿಲೇಟೆಡು, ನೋಡಿಬಿಡೋಣ ಒಂದ್ಸರಿ. ಹೂ ಅಮಂಗ್ ದ ಫಾಲೋಯಿಂಗ್ ಲೈಕ್ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ Kಗೆ ಇಷ್ಟ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ಗೋಸ್ ಗುರುಗ್ರಾಮ್. ಗುರುಗ್ರಾಮ್ B ಅಥವಾ R. ಸೊ B, ಆಪ್ಷನ್ D ವಿಲ್ ಬಿ ದಿ ರೈಟ್ ಆನ್ಸರ್. ಹೂ ಅಮಂಗ್ ದ ಫಾಲೋಯಿಂಗ್ ಲೈಕ್ಸ್ ವೈಟ್ ಕಲರ್. ವೈಟ್ ಕಲರ್ ಯಾರಿಗಿಷ್ಟ? ಎಸ್ಸಿಗಿಷ್ಟ. ಸೊ ಆಪ್ಷನ್ B ವಿಲ್ ಬಿ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಕರೆಕ್ಟ್ಲಿ ಮ್ಯಾಚ್ಡ್. ಓಕೆ, 3 ಮ್ಯಾಚ್ ಮಾಡಿದ್ದಾರೆ, ಪರ್ಸನ್ನು, ಪ್ಲೇಸ್ ಮತ್ತು ಕಲರ್. G ಪುಣೆ ಪಿಂಕ್. G ಪಿಂಕ್ ಇಷ್ಟ ಬಟ್ ಚಂಡೀಗಢ ಇದು ರಾಂಗು. M ಪುಣೆ ರೆಡ್. ಸೊ ಇದೆ ಕರೆಕ್ಟ್. ಆಪ್ಷನ್ B ವಿಲ್ ಬಿ ರೈಟ್ ಆನ್ಸರ್. ಹೂ ಅಮಂಗ್ ದ ಫಾಲೋಯಿಂಗ್ ಗೋಸ್ ಟು ಚಂಡೀಗಢ ಲೈಕ್ಸ್ ಪಿಂಕ್ ಕಲರ್. ಚಂಡೀಗಢಗೆ ಹೋಗ್ತಾರೆ ಪಿಂಕ್ G. ಆಪ್ಷನ್ C ವಿಲ್ ಬಿ ದಿ ರೈಟ್ ಆನ್ಸರ್. ಇದು ಸೆಕೆಂಡ್ ಪಜಲು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಓಕೆ. 8 person MNOPQRST sit around square shaped table but not necessarily in the same order. 4 person sit corner while remaining at the side. Person who middle face outside. Okay, mid ಇರೋರು outside, corner inside. Mid outside, corner inside. ಓಕೆ, ಎಲ್ಲಿಂದ ಶುರು? ಇಲ್ಲಿಂದ. O ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಎಸ್. ಎಸ್ದು ಅಕ್ಕಪಕ್ಕ O ಬರೋ ಹಾಗಿಲ್ಲ. 5 person ಸಿಟ್ ಬಿಟ್ವೀನ್ P ಆ್ಯಂಡ್ N. P 5 N. ಓಕೆ. T ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ N. T ಸಿಟ್ third to the left of N. Okay. M sit second to the left of T. So M sit second to the left of T and second to the right of S. Second to the right of S. ಇವಾಗ ನೋಡಿದ್ರೆ ಇದು ಮೂರದು ಡೈರೆಕ್ಷನ್ ಒಂದೇ, ಆದರೆ ಕಾರ್ನರ ಅಥವಾ ಮಿಡಲ ಅಂತ ಗೊತ್ತಿಲ್ಲ. ಸೊ ನಾವು ಇಲ್ಲಿ ಹೆಂಗೆ ಹಾಕ್ಕೊಳ್ಳೋಣ ಅಂದರೆ ಫಸ್ಟು ಕಾರ್ನರ್ಗೆ ಇಟ್ಕೊಳ್ಳೋಣ ಟೀನ. ಟೀದು ಸೆಕೆಂಡ್ ಲೆಫ್ಟ್ M, ಎಮ್ದು ಸೆಕೆಂಡ್ ಲೆಫ್ಟ್ S ಆಗುತ್ತೆ. ಇಲ್ಲಿ ಮಿಡ್ಗೆ ಇಟ್ಕೊಂಡ್ರೆ T, ಟೀದು ಲೆಫ್ಟ್ಗೆ M, ಎಮ್ದು ಲೆಫ್ಟ್ಗೆ S. ಓಕೆ. ಓನ್ಲಿ 1 person ಸಿಟ್ ಬಿಟ್ವೀನ್ Q ಆ್ಯಂಡ್ O. Q ಮತ್ತು O ಮಧ್ಯೆ ಒಬ್ಬರು ಕೂರ್ತಾರೆ. Q ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ T. T ಪಕ್ಕ Q ಬರೋ ಹಾಗಿಲ್ಲ. R ಡಸ್ ನಾಟ್ ಸಿಟ್ ಇನ್ ಮಿಡಲ್ ಆಫ್ ದ ಟೇಬಲ್. R ಕಾರ್ನರಲ್ಲಿ ಬರಬೇಕು. ಓಕೆ. T 2 ಗ್ಯಾಪ್ N, ಅಂದರೆ ಎಂದು ಲೆಫ್ಟಲ್ಲಿ T ಇರಬೇಕು. ಇವಾಗ 2 ಗ್ಯಾಪ್ N ಇಲ್ಲಿಗೆ ಬಂದರೆ ಎಂದು ರೈಟಲ್ಲಿ T ಆಗುತ್ತೆ. ಸೊ ನಾವು ಇಲ್ಲಿ ಇಟ್ಕೊಳ್ಳೋಗಿಲ್ಲ. ಸೊ ಇಲ್ಲಿ N ಬರಬೇಕು, ಎಂದು ಥರ್ಡ್ ಲೆಫ್ಟ್ಗೆ T ಬರುತ್ತೆ. ಈ ಕೇಸಲ್ಲಿ ಹೆಂಗಾಗುತ್ತೆ ಅಂದರೆ ಎರಡು ಕೇಸಲ್ಲಿ ಎರಡು ಪ್ಲೇಸ್ ಬಿಟ್ಟು ನೋಡ್ಕೊಳ್ಳೋಣ. 1 2 T. ಇಲ್ಲಿ ಎನ್ನ ನಾವೇನಾದ್ರು ಪ್ಲೇಸ್ ಮಾಡಿಕೊಂಡ್ರೆ ರೈಟಿಗೆ ಆಗೋಗುತ್ತೆ. ಸೊ ನಾವು ಎನ್ನ ಇಲ್ಲಿಡಬೇಕು. 1 to N, ಎಂದು ಲೆಫ್ಟ್ಗೆ T ಬರುತ್ತೆ. ಸೊ N ಮತ್ತು P ಮಧ್ಯೆ ಎಷ್ಟು 5 ಗ್ಯಾಪ್ ಇರಬೇಕು. ಆದರೆ ರೈಟಿಂದನ ಲೆಫ್ಟಿಂದನ ಮೆನ್ಷನ್ ಮಾಡಿಲ್ಲ ಅವರು. ಸೊ ನಾವು ಇನ್ನೊಂದಿದೆ Q ಮತ್ತು O, ಅದನ್ನು ಪ್ಲೇಸ್ ಮಾಡಬೇಕು. Qನ ಪ್ಲೇಸ್ ಮಾಡಬೇಕು. ಬಟ್ Q
ಟಿ ಪಕ್ಕ ಬರೋ ಆಗಿಲ್ಲ. ಅಂದರೆ ಕ್ಯೂ ಎಲ್ಲೂ ಬರಲ್ಲ. ಅಂದರೆ ಕ್ಯೂ ಇಲ್ಲಿಗೆ ಬರುತ್ತೆ, ಕ್ಯೂ ಮತ್ತು ಓ ಇಲ್ಲಿಗೆ ಬರುತ್ತೆ. ಸೊ ಎನ್ ಮತ್ತು ಪಿ ಮಧ್ಯೆ 5 ಗ್ಯಾಪ್ ಇರಬೇಕು. 1 2 3 4 5 ಇಲ್ಲಿಗೆ ಏನು ಪಿ ಬರುತ್ತೆ, ಆರ್ ಇಲ್ಲಿಗೆ ಬರುತ್ತೆ. ಈ ಕೇಸು ಸರಿ ಹೋಗೋಯ್ತು, ಫಸ್ಟ್ ಕೇಸ. ಇಲ್ಲಿ ಇದು ಯಾಕೆ ತಪ್ಪು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಕ್ಯೂ ಟಿ ಪಕ್ಕ ಬರೋಂಗಿಲ್ಲ ಅಂದರೆ ಉಳಿಯೋದು ಒಂದೇ ಇಲ್ಲಿಗೆ, ಯಾಕಂದರೆ ಕ್ಯೂ ಮತ್ತು ಓ ಮಧ್ಯೆ ನಮಗೆ 1 ಗ್ಯಾಪ್ ಬೇಕು. ಆ ಥರ ಇರುವಂಥ ಪ್ಲೇಸು ಇದು ಮತ್ತು ಇದು. ನೆಕ್ಸ್ಟು ಓ ಇಟ್ಕೊಳ್ಳೋಣ, ಕ್ಯೂ ಮತ್ತು ಓ. ಎನ್ ಮತ್ತು ಪಿಗೆ 5 ಗ್ಯಾಪ್ ಇರಬೇಕು. 1 2 3 4 5. ಪಿ ಇಲ್ಲಿಗೆ ಬರುತ್ತೆ, ಆರ್ ಇಲ್ಲಿಗೆ ಹೋಗುತ್ತೆ. 6 ಕಾರ್ನರಲ್ಲಿ ಬಂತು. ಓಕೆ, 6 ಕಾರ್ನರಲ್ಲಿ ಇರಬೇಕು ಅಂತಲೇ ಹೇಳಿದ್ದಿದ್ದಲ್ವಾ. ಸೊ ಒಂದ್ಸರಿ ಆನ್ಸರ್ ನೋಡ್ಕೊಳ್ಳೋಣ. ಓ, ಇದೇ ಸರಿ ಹೋಗುತ್ತಾ? ನಾನು ಅದು ಸರಿ ಅಂದ್ಕೊಂಡಿದ್ದೆ. QROT PMNS. ಓಕೆ, ಇದು ಕರೆಕ್ಟಾಗಿದೆ. Who among the following sits second to the left of T? T ಇದು ಸೆಕೆಂಡ್ ಲೆಫ್ಟು M. ಆಪ್ಷನ್ ಸಿ. Who among the following sits third to the left of N? ಎಂದು ಥರ್ಡ್ ಲೆಫ್ಟ್ಗೆ T ಬರುತ್ತೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. Who sits second to the right of S? S ಇಂದು second to the right M. So option A will be right answer. Who among the following sits immediately to the left of Q? Immediate left of Q, S. So option A correct answer. Which of the following pairs consist of person who sits at the corner of the table? ಪೇರ್ಗಳು ಯಾವುದು ಕಾರ್ನರಲ್ಲಿ ಕೂರುತ್ತೆ ಅಂತ ಕೇಳಿದ್ದಾರೆ. QO ನೋ, NP ನೋ, SR. ಓಕೆ, SR ಕರೆಕ್ಟ್. ಮೂರನೇ ಪಜಲ್ ಇದು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. 7 ಸಬ್ಜೆಕ್ಟ್: ಇಂಗ್ಲೀಷ್, ಹಿಸ್ಟ್ರಿ, ಬಾಟ್ನಿ. ಓಕೆ, 2 B ಇಂದ ಶುರು ಆಗುತ್ತೆ. ಸೊ ನಾವು ಸಬ್ಜೆಕ್ಟ್ನ ಅದರಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಆ್ಯಂಡ್ ಬೀಯಿಂಗ್ ಟಾಟ್ ಇನ್ ಕ್ಲಾಸ್ ಆನ್ 7 different days of week. Start from Monday. ಸೊ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. 7 ಆಯಿತು. ಓಕೆ, 2 subjects are taught between history and chemistry. ಹಿಸ್ಟ್ರಿ ಮತ್ತು ಕೆಮಿಸ್ಟ್ರಿ ಮಧ್ಯೆ 2 ಸಬ್ಜೆಕ್ಟ್ ಬರುತ್ತೆ. ಝುವಾಲಜಿ ಇಸ್ ಟಾಟ್ ಆನ್ ದ ಡೇಸ್ ಬಿಫೋರ್ ಫಿಸಿಕ್ಸ್. ಝುವಾಲಜಿ ಫಿಸಿಕ್ಸ್ಗಿಂತ ಮುಂಚೆನೇ ಬರಬೇಕು. 2 subjects are being taught between biology and physics. ಫಿಸಿಕ್ಸ್ ಮತ್ತು ಬಯಾಲಜಿ 2 ದಿನ ಗ್ಯಾಪ್ ಇದೆ. ಬಯಾಲಜಿ ಇಸ್ ಟಾಟ್ ಆನ್ ಒನ್ ಆಫ್ ದ ಡೇಸ್ ಬಿಫೋರ್ ಸ್ಯಾಟರ್ಡೇಗಿಂತ ಮುಂಚೆ, ಬಟ್ ಆಫ್ಟರ್ ವೆನ್ಸ್ಡೇ ಆದಮೇಲೆ ಸ್ಯಾಟರ್ಡೇಗಿಂತ ಮುಂಚೆ ಅಂತ 2 ಬರುತ್ತೆ. ಸೊ ಬಯಾಲಜಿ ನಮಗೆ 2 ಕೇಸ್ ಹಾಕ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬಯೋ ಇಲ್ಲಿ ಮೇಲೂ ಗ್ಯಾಪ್ ಇದೆ, ಕೆಳಗೂ ಗ್ಯಾಪ್ ಇದೆ. ಇಲ್ಲಿ ನಮಗೊಂದು ಹಿಂಟ್ ಏನು ಸಿಗುತ್ತೆ ಅಂದರೆ 2 ಗ್ಯಾಪ್ ಫಿಸಿಕ್ಸ್ ಇಲ್ಲಿ ಬಂದರೆ ಫಿಸಿಕ್ಸ್ಗಿಂತ ಝೂವಾಲಜಿ ಮೇಲಿರಬೇಕು. ಸೊ ನಾವು ಫಿಸಿಕ್ಸ್ನ ಕೆಳಗೆ ತಗೊಳ್ಳೋಣ. ಇಲ್ಲಿ ಮೇಲೆ ಹೋಗುತ್ತೆ 1 2 ಫಿಸಿಕ್ಸ್ಗಿಂತ ಮೇಲೆ ಝೂವಾಲಜಿ ಇಲ್ಲೇ ನಮಗೆ ಪ್ಲೇಸ್ ಮಾಡೋಕ್ಕೆ ಹೆಲ್ಪ್ ಆಯಿತು. ನೆಕ್ಸ್ಟು ಹಿಸ್ಟ್ರಿ ಇಸ್ ಟಾಟ್ ಆನ್ ದ ಡೇ ಜಸ್ಟ್ ಬಿಫೋರ್ ಇಂಗ್ಲೀಷ್. ಹಿಸ್ಟ್ರಿ ಜಸ್ಟ್ ಬಿಫೋರ್ ಇಂಗ್ಲೀಷ್ ವಿಚ್ ಇಸ್ ಬೀಯಿಂಗ್ ಟಾಟ್ ಆನ್ ಸಂಡೇ. ಸೊ ನಮಗೆ ಈ ಕೇಸ್ ಕ್ಯಾನ್ಸಲ್ ಆಯಿತು, ಬಿಕಾಸ್ ಸಂಡೇಗೆ ನಮಗೆ ಇಂಗ್ಲೀಷ್ ಬೇಕಿತ್ತು. ನಾವು ಇಲ್ಲಿ ಫಿಸಿಕ್ಸ್ನ ಪ್ಲೇಸ್ ಮಾಡ್ಕೋಬೇಕಾಯಿತು. ಇಲ್ಲಿ ಇಂಗ್ಲೀಷ್, ಹಿಸ್ಟ್ರಿ ಮತ್ತು ಕೆಮಿಸ್ಟ್ರಿ ಮತ್ತು 2 ಗ್ಯಾಪ್ ಇದೆ. 1 2 ಕೆಮಿಸ್ಟ್ರಿ, ಉಳಿದಿರೋದು 1 ಯಾವುದು, ಬಾಟನಿ. ಸೊ ಇದು ಇವತ್ತಿಂದು 3ನೇ ಪಜಲು. ಅದರ ರಿಲೇಟೆಡ್ ಕ್ವಶನ್ಸು ಇಲ್ಲಿದೆ. 5 ಕ್ವಶನ್ಸ್ ಇದೆ. ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಕಮೆಂಟ್ ಹಾಕಿ. ಕಮೆಂಟಲ್ಲಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಆನ್ಸರ್ ಮಾಡ್ಕೊಳ್ಳಿ, ನೀವು ಸಾಲ್ವ್ ಮಾಡಿಬಿಟ್ಟು. ಆ್ಯಂಡ್ ಇವತ್ತಿಂದು ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್
ಈ ವಿಡಿಯೋದು PDF ನಿಮಗೆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಅಲ್ಲಿ ನಾಳೆ ಹಾಕ್ತೀನಿ. ಆ್ಯಂಡ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು 3 ಕ್ವಿಝಸ್ ಇರುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾ, ಬಾಯ್, ಹ್ಯಾಪಿ ಲರ್ನಿಂಗ್.